ನಮಸ್ಕಾರ ಸ್ನೇಹಿತರ. ಜೂನ್ 29ನೇ ತಾರೀಕಿನಿಂದ ಮುಂದುಗಡೆ ಒಂದು ವಾರ ವರುಣನ ಆರ್ಭಟ ಜೋರಾಗ್ತಾ ಇದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡ್ತಾರೆ. ಹೊಲಗದ್ದೆಗಳಲ್ಲಿ ರೈತರು ಕೆಲಸ ಮಾಡ್ತಾ ಇದ್ರೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋದಿದೆ ಅಂತೆ. ಸೊ ಕೆಲಸ ಮಾಡುವಾಗ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆ ಕಡೆ ಈ ಕಡೆ ಶೆಡ್ಗಳು ಅಥವಾ ಪತ್ರಾಸ್ಗಳು ಈ ರೀತಿ ಏನಾದ್ರೂ ಇರತ್ತೆ, ಅಥವಾ ಗಿಡ ಮರಗಳು ಅದರ ಕೆಳಗಡೆ ಕೆಲಸ ಮಾಡ್ತಾ ಇದ್ರೆ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸೊ ಇನ್ನು ವರುಣನ ಆರ್ಭಟಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ರೈತರಿಗೆ ಗುಡ್ ನ್ಯೂಸ್. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಬರ ಬಿದ್ದಂಗ ಆಗ್ಬಿಟ್ಟಿತ್ತು. ಬೇಸಿಗೆಯಲ್ಲಿ ಒಂದು ಕಡೆ ಮಳೆ ಆಗ್ತಾ ಇದ್ರೆ ಬಿರುಗಾಳಿ, ಸುಂಟರ ಗಾಳಿ ಈ ರೀತಿ ಬಿಡುಗಡೆ ಆಗ್ತಾ ಇದ್ರೆ, ಆದ್ರೆ ಕೆಲವೊಂದಿಷ್ಟು ದಿನಗಳಿಂದ ನಾವು ನೋಡ್ತಾ ಇದ್ವಿ, ಜೂನ್ ಪ್ರಾರಂಭವಾಗಿ ಎಂಡ್ ಆಗ್ಲಿಕ್ಕೆ ಬಂದ್ರು ಸಹಿತ ವರುಣನ ಆರ್ಭಟ, ಈ ಮುಂಗಾರಿನ ಮಳೆ ನಮಗೆ ಪತ್ತನೇ ಇಲ್ಲ. ಸೊ ಹಿಂಗಾಗಿ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದ. ಸೊ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದ. ಯಾಕಂದ್ರೆ ಮಳೆ ಆಗ್ಲಿಲ್ಲ ಅಂದ್ರೆ ಹೇಗಪ್ಪ ನಮ್ಮ ಬೆಳೆಗಳು ನಾಶ ಆಗತ್ತೆ. ಒಂದು ವರ್ಷ ಮಳೆ ಆಗ್ಲಿಲ್ಲ ಅಂದ್ರೆ ಸುಧಾರಿಸ್ಕೊಳ್ಳಿಕ್ಕೆ 2 ರಿಂದ 3 ವರ್ಷ ಬೇಕು ರೈತನಿಗೆ. ಸೊ ನಾವು ತಿಂತೀವಿ ಸುಲಭವಾಗಿ, ಆದ್ರೆ ಅದನ್ನ ಬೆಳಿಲಿಕ್ಕೆ ಎಷ್ಟೋ ಕಷ್ಟ ಅವ್ರು ಅನುಭವಿಸಿರ್ತಾರೆ. ಸುಮ್ನೆ ಅಲ್ಲ ಬೆಳೆ ಬೆಳೆಯೋದು. ಅದಕ್ಕಾಗಿ ಆ ಕಷ್ಟ ಎಲ್ಲವೂ ಕೂಡ ರೈತನಿಗೆ ಗೊತ್ತು. ಅದಕ್ಕಾಗಿ ಮಳೆರಾಯನ ಒಂದು ಹಾದಿಯನ್ನ ಕಾಯ್ತಾ ಇದ್ದ. ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾವು ಗಮನಿಸಿದೀವಿ, ಕಂಬಳಿಯನ್ನ ಬೀಸಿ ಈಗ ಮಳೆಯನ್ನ ಕರೀತಾರಂತ, ಹಿಂದಿನ ಪದ್ಧತಿ ಅದು. ಸೊ ಕಂಬಳಿಯನ್ನ ಬೀಸಿ ಮಳೆರಾಯನ ಆಗಮನ ಮಾಡ್ಕೊಳ್ತಾರಂತೆ. ಬಾರಪ್ಪ ಮಳೆರಾಯ, ಸೊ ನಮ್ಮ ಕಡೆಗೂ ಕೂಡ ಸ್ವಲ್ಪ ಬಾ ಅಂತ ಕರೀತಾರಂತೆ. ಆ ರೀತಿನೂ ಕೂಡ ಕೆಲವೊಂದಿಷ್ಟು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಹೀಗಾಗಿ ಈಗ ಒಟ್ಟಾರೆಯಾಗಿ ಮಳೆರಾಯನ ಆರ್ಭಟ ಬರೋದಿದೆ ಅಂತ. ಸೊ ಮಳೆರಾಯನ ಮುನ್ಸೂಚನೆ ಈಗ ಹವಾಮಾನ ಇಲಾಖೆ ಕೊಡ್ತಾ ಇದ್ದಾವೆ. ಸೊ ಒಂದು ವಾರ ಪೂರ್ತಿಯಾಗಿ ಒಂದ್ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿನೇ ಮಳೆ ಇದೆಯಂತೆ. ಅದಕ್ಕಾಗಿ ಎಲ್ಲ ರೈತರು ಕೂಡ ಕಾಯ್ತಾ ಇದ್ರಿ. ಸೊ ನಿಮಗ್ ಒಂದ್ ಕಡೆ ಭರ್ಜರಿ ಗುಡ್ ನ್ಯೂಸ್, ಜೊತೆಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಅರ್ಜಿ ಪ್ರಾರಂಭವಾಗಿದೆ. ಹೊಲಸಾಳು ಈಗ ಯಾರ್ಯಾರ್ದು ಜಮೀನುಗಳಿದಾವೆ ಅಂತವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ಬೇಕಂದ್ರೆ ಸುಮ್ನೆ ಸರ್ಕಾರವೇ ಹುಡುಕಾಡು ಬಂದು ನಿಮಗೆ ಬೆಳೆ ಹಾನಿ ಪರಿಹಾರ ಕೊಡೋದಿಲ್ಲ. ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದಕ್ಕೋಸ್ಕರ ಸೊ ಅರ್ಜಿ ಅತಿ ಶೀಘ್ರದಲ್ಲಿನೇ ಈಗ ಪ್ರಾರಂಭವಾಗ್ತಾ ಇದೆ. ಆಲ್ರೆಡಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭವಾಗಿದೆ. ಹಾಗಾಗಿ ನೀವು ಅರ್ಜಿಯನ್ನ ಕೂಡ ಸಲ್ಲಿಸಬಹುದು. ನಾನು ಯಾಕೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಂತರೂ ನೋಡಿರ್ತೀರಿ ಮಳೆರಾಯನ ಆರ್ಭಟ ಬೇಕಾಗಿದೆ, ಮಳೆರಾಯ ಬರಬೇಕಂತ ಕಾಯ್ತಾ ಇದ್ರಿ. ಅವರೆಲ್ಲರೂ ಕೂಡ ಹೆಚ್ಚಾನೆಚ್ಚು ವಿಡಿಯೋ ನೋಡ್ತಾ ಇರ್ತೀರಿ. ಸೊ ಜೊತೆಗೆ ಬೆಳೆ ಹಾನಿ ಪರಿಹಾರ ಈಗ ಜಮಾ ಆಗ್ತಾ ಇದೆ. ಯಾಕಂದ್ರೆ ರೈತ ಮಳೆ ಆಗದೇ ಇದ್ದ ಅಂದ್ರೆ ಬರ ಬಿದ್ದು ಬಿಡುತ್ತೆ. ಬರ ಬಿದ್ದಿದ್ದೆ ಆದ್ರೆ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗೋದಿಲ್ಲ. ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿರ್ತಾನೆ. ಆ ಸಾಲಗಳಿಂದ ತತ್ತರಿಸಿ ಹೋಗಿರ್ತಾನೆ. ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಗೆ ಫಲ ಸಿಕ್ಕರೆ ಸಾಲ ತೀರಿಸಬಹುದಪ್ಪ. ಈಗ ಫಲಾನ ಸಿಗ್ಲಿಲ್ಲ ಅಂದ್ರೆ ಈಗ ಸಾಲ ತೀರಿಸೋದಾದ್ರೂ ಹೇಗೆ? ಸೊ ಹಾಗಾಗಿ ಇದಕ್ಕೆ ಸರ್ಕಾರ ಒಂದು ಕಡೆ ಹೆಲ್ಪ್ ಮಾಡ್ಲೇಬೇಕು. ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಅರ್ಜಿಯನ್ನ ಯಾರು ಸಬ್ಮಿಟ್ ಮಾಡ್ತೀರಿ ಅವ್ರಿಗೆ ಮಾತ್ರ. ಈಗ ಅರ್ಜಿ ಸಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಬೆಳೆ ಹಾನಿ ಪರಿಹಾರದ ದುಡ್ಡು ಸಿಗತ್ತೆ. ಅದಕ್ಕಾಗಿ ನೀವು ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರಗಳಿಗೂ ಕೂಡ ಹೋಗಿ ಭೇಟಿ ಕೊಡಬಹುದು. ಅಲ್ಲಿಂದ ಅರ್ಜಿ ಕೂಡ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಹಾಗೂ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಗಾಳಿ ಸಹಿತ ಗುಡುಗು, ಸಿಡಿಲುಗಳು, ಮಿಂಚುಗಳು ಕೂಡ ಬರಲಿದೆ ಅಂತೆ. ಸೊ ಗಾಳಿ ಬಹಳಷ್ಟು ವೇಗವಾಗಿ ಚಲಿಸಲಿದೆ ಅಂತೆ. ಯಾಕಂದ್ರೆ ಮಳೆರಾಯ ಬರುವಾಗ ಗಾಳಿಯನ್ನ ತೆಗೆದುಕೊಂಡೇ ಬರ್ತಾನೆ, ಇದು ನಿಮಗೆ ಗೊತ್ತಿದೆ. ಸೊ ಮಿಂಚು, ಗುಡುಗು ಎಲ್ಲ ಕಡೆನೂ ಕೂಡ ಇರತ್ತಂತೆ. ಆಲೆಕಲ್ಲು ಮಳೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ. ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾನೆಚ್ಚು ಕರಾವಳಿ ಸೈಡ್ ಕೂಡ ಈಗ ಮಳೆರಾಯನ ಆರ್ಭಟ ಜೋರಿದೆ ಅಂತೆ. ಸೊ ಜೊತೆಗೆ ಈ ಕಡೆ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗ ಬೆಳಗಾವಿ ಆಗಿರ್ಲಿ, ವಿಜಯನಗರ ಆಗಿರ್ಲಿ, ಧಾರವಾಡ, ಉತ್ತರ ಕರ್ನಾಟಕ ಸೈಡ್, ಬೀದರ್ ಆಗಿರ್ಲಿ, ಅದೇ ರೀತಿಯಾಗಿ ಉಡುಪಿ ಆಗಿರ್ಲಿ, ಹಾಸನ, ಕೊಡಗು ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಈಗ ಮಳೆರಾಯನ ಆರ್ಭಟ ಜೋರಾಗತ್ತೆ ಅಂತ ಮಾಹಿತಿ ಒದಗಿಸಿ ಕೊಡ್ತಾ ಇದೆ ಈಗ ಹವಾಮಾನ ಇಲಾಖೆ. ಯಾಕಂದ್ರೆ ಬಹಳ ದಿನದಿಂದ ನಿರೀಕ್ಷೆ ಇತ್ತು, ಬೆಳೆ ಹಾನಿ ಪರಿಹಾರವೂ ಕೂಡ ಬರುತ್ತೆ, ಜೊತೆಗೆ ಮಳೆರಾಯನ ಒಂದು ಸದ್ದು ಕೂಡ ಕೇಳಿಸ್ತಾ ಇರತ್ತೆ. ರೈತರಿಗೆ ಬಹಳ ಸಂಕಷ್ಟಕ್ಕೆ ಈಡಾಗಿದ್ರು. ಯಾಕಂದ್ರೆ ಮಳೆ ಬೇಕು ಕಣ್ರಿ, ಮಳೆ ಇದ್ರೇನೆ ಬೆಳೆ, ಬೆಳೆ ಇದ್ರೇನೆ ನಾವು ನೀವೆಲ್ಲರೂ ಕೂಡ. ಸೊ ಹಾಗಾಗಿ ಮಳೆ ಬರಬೇಕಂತ ಎಲ್ಲ ರಾಜ್ಯದ ಜನರು, ಜೊತೆಗೆ ಇಡೀ ದೇಶದಲ್ಲಿ ಕೆಲವೊಂದಿಷ್ಟು ಕಡೆ ಬರ ಬಿದ್ದಂಗ ಆಗ್ಬಿಟ್ಟಿದೆ. ಅದಕ್ಕಾಗಿ ಮಳೆ ಬರಬೇಕಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಕಾಯ್ತಾ ಇದ್ರು. ಆ ವರುಣನ ಆರ್ಭಟ ಈಗ ನಮ್ಮ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ. ಸೊ ಹಾಗಾದ್ರೆ ನೀವು ಕೂಡ
ಮಳೆರಾಯನ ಆಗಮನಕ್ಕಾಗಿ ಕಾಯ್ತಾ ಇದ್ರೆ ಕಮೆಂಟ್ ಮಾಡಿ. ಜೊತೆಗೆ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಹಾಗೂ ರೆಡ್ ಅಲರ್ಟ್ ಘೋಷಣೆ ಆಗಿದ್ದು, ದಾವಣಗೆರೆ, ಕೊಡಗು, ಹಾಸನ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು ಹಾಗೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಸೊ ನೋಡಿ, ಒಂದ್ ಸ್ವಲ್ಪ ಗಾಳಿ ಬಿಡುವಾಗ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಈ ರೀತಿ ಇನ್ಸಿಡೆಂಟ್ ಬಹಳಷ್ಟು ಕಡೆ ಆಗ್ತಾ ಇದಾವೆ. ಸೊ ಮೊನ್ನೆ ತಾನೇ ನೀವು ನೋಡಿದಿರಿ UPಯಲ್ಲಿ 50 ಫೂಟ್ಗಿಂತ ಅಂತರವಾಗಿ ಎತ್ತರಕ್ಕೆ ಹಾರಿ ಹೋಗಿರ್ತಕ್ಕಂತಹ ವ್ಯಕ್ತಿ, ಆತನಿಗೆ ಸುಮಾರು 40 ರಿಂದ 45 ವರ್ಷ ತನಕ ಆಗಿತ್ತು. ಆತ ಉಳಿದಿದ್ದೇ ಹೆಚ್ಚಿಂದು. ಯಾಕಂದ್ರೆ ಪಕ್ಕಕ್ಕಿರ್ತಕ್ಕಂತಹ ಹೊಲದಲ್ಲಿ ನೀರು ನಿಂತಿತ್ತಂತೆ, ಅಲ್ಲಿ ಹೋಗಿ ಬಿದ್ದಿತ್ತು. ಅದಕ್ಕಾಗಿ ಆತ ಉಳಿದಿದ್ದೇನೆ, ಬಚಾವ್ ಆಗಿದ್ದೇನೆ, ಅದು ಮಿರಾಕಲ್ ಅಂತ ಹೇಳಬಹುದು. ಅದಕ್ಕಾಗಿ ನೀವು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ, ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡ್ಕೊಂಡು ಕೆಲಸ ಮಾಡಿ. ಓಕೆ, ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ ಮಳೆರಾಯನ ಆರ್ಭಟದ ಬಗ್ಗೆ.